ಎಲ್ಲ ವಿದ್ಯಾರ್ಥಿಗಳಿಗೆ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಈ ದಿನ ನಾವು SDFD ಎಕ್ಸಾಮಿನೇಷನ್ ರಿಲೇಟೆಡ್ ಮತ್ತು ಬೇರೆ ಬೇರೆ ಜಾಬ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಇರುತ್ತೆ. SDFD ಎಕ್ಸಾಮಿನೇಷನ್ ಸಂಬಂಧಪಟ್ಟಂತೆ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಕೆಲವೊಂದು ಬೇರೆ ಜಾಬ್ಸ್ ಇದ್ದಾವೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಬನ್ನಿ, ಆಯಿತಾ. ಸೊ ಇಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರು ಮುಖಾಂತರ ನಿಮಗೆ ಒಂದು ಪೊಸಿಷನ್ ಇದೆ. ಸೊ ಈ ಭಾಳ ಜನ ನಾನು ನೋಡಿದ್ದೇನೆ, ಸರ್ ನಾವು ಡಿಪ್ಲೊಮಾ ಮಾಡಿದ್ದೀವಿ, ನಾವು ಸೆಕೆಂಡ್ PUC ಮಾಡಿದ್ವಿ, ನಾವು ಬರೀ 10th ಮಾಡಿದ್ದೀವಿ ಸರ್, ನಮ್ಗೆ ಯಾವ ರೀತಿ ಜಾಬ್ ಸಿಗುತ್ತೆ ಅಂತ. ನೋಡಿ ವಿದ್ಯಾರ್ಥಿಗಳು, ಇನ್ ಕೇಸ್ ನಿಮ್ಗೆ ಇನ್ನೂ ಕೂಡ ಏಜ್ ಇತ್ತಪ್ಪ ಅಂದರೆ ಪ್ಲೀಸ್ ನೀವು ಡಿಗ್ರಿ ಮಾಡ್ಕೊಳ್ಳಿ, ನಿಮಗೆ ಸಾಕಷ್ಟು ಮುಂದೆ ಜಾಬ್ ಆಪರ್ಚುನಿಟಿ ಬಂದೇ ಬರುತ್ತೆ. ಓಕೆ, ಬರೀ ಸೆಕೆಂಡ್ PUC ಮೇಲೆ ಡಿಪೆಂಡ್ ಆಗ್ಲಿಕ್ಕೆ ಹೋಗಬೇಡಿ. ಇನ್ ಕೇಸ್ ನೀವು ಡಿಗ್ರಿ ಮಾಡೋ ಚಾನ್ಸ್ ಇತ್ತಪ್ಪ ಅಂದರೆ 100% ಡಿಗ್ರಿ ಮಾಡಿ, ನಂತರ ನಿಮಗೆ ಭಾಳಷ್ಟು ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಸೊ ಈ ಒಂದು ನೋಟಿಫಿಕೇಶನ್ ನಿಮಗೆ ಡಿಗ್ರಿ ಕಂಪಲ್ಸರಿ ಇದೆ. ಸೊ ನಿಮಗೆ ಬರೀ ಸೆಕೆಂಡ್ PUC SLC ಬೇಕು, ಅದು ಕೂಡ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಬಟ್ ಇಫ್ ಯು ಹ್ಯಾವ್ ಡಿಗ್ರಿ, ನಿಮಗೆ ಜಾಸ್ತಿ ಸ್ಕೋಪ್ ಅಥವಾ ಜಾಸ್ತಿ ಆಪರ್ಚುನಿಟಿ ನೀವು ಅಪ್ಲೈ ಮಾಡಬಹುದು, ಆಯಿತಾ. ಸೊ ಇದು ನಿಮಗೆ ಅಸಿಸ್ಟೆಂಟ್ ಸೆಕ್ಯೂರಿಟಿ ಸೂಪರ್ವೈಸರ್ ಅಂತ ಇರುತ್ತೆ. ಸಾಕಷ್ಟು ಒಳ್ಳೆ ಪೇ ಸ್ಕೇಲ್ ಕೂಡ ಇರುತ್ತೆ. ಇನ್ ಕೇಸ್ ನೀವು ಡಿಗ್ರಿ ಮಾಡಿದರೆ 100% ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ಕೊಟ್ಟಿದ್ದಾರೆ, ಕ್ವಾಲಿಫಿಕೇಶನ್ ಇಸ್ ಬ್ಯಾಚುಲರ್ ಡಿಗ್ರಿ ಅಂತ. ಸೊ ಏಜ್ ನಿಮಗೆ ಬಿಲೋ 45 ಇಯರ್ಸ್ ಇದ್ದರೆ ಸಾಕು. ಸೊ ಇದನ್ನು ನೋಟಿಫಿಕೇಶನ್ ನನಗೆ ವಾಟ್ಸಪ್ಗೆ ಸೆಂಡ್ ಮಾಡ್ತೀನಿ. ಲಾಸ್ಟ್ ಡೇಟ್ ನಿಮಗೆ 20ನೇ ಮಾರ್ಚ್ ಇದೆ. ಸೊ ಇಷ್ಟ ಆತಪ್ಪ ಅಂದರೆ ಅಪ್ಲೈ ಮಾಡ್ಕೊಳ್ಳಿ, ನಿಮಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಅಂತ ನಿಮಗೆ ಫಾರ್ವರ್ಡ್ ಮಾಡ್ತಾರೆ. ಓಕೆ, ಸೊ ಇನ್ನೊಂದು ನೋಟಿಫಿಕೇಶನ್ ಬಂದುಬಿಟ್ಟು ಯಾವುದಂದರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ. ಇದಕ್ಕೂ ಸಹ ನಿಮಗೆ ಒಂದು ಡಿಗ್ರಿ ಬೇಕಾಗುತ್ತೆ. ಸೊ ಇನ್ ಕೇಸ್ ನೀವು ಮಾಸ್ಟರ್ ಡಿಗ್ರಿ ಇನ್ ಕೆಮಿಸ್ಟ್ರಿ ಮಾಡಿದರೆ ನೀವು ಅಪ್ಲೈ ಮಾಡಿ. ಇನ್ನಿಲ್ಲ, ಸೊ ಇದಕ್ಕೆ ಅಟ್ಲೀಸ್ಟ್ ಮಿನಿಮಮ್ 2 ಇಯರ್ಸ್ ಬೇಕಾಗುತ್ತೆ ಸರ್ ನಿಮಗೆ ಎಕ್ಸ್ಪೀರಿಯನ್ಸು. ಮತ್ತು ಇದರ ಲಾಸ್ಟ್ ಡೇಟ್ ನಿಮಗೆ 21ನೇ ತಾರೀಕು ಮಾರ್ಚ್ ಇದೆ. ಸೊ ನೀವು ಇಂಟ್ರೆಸ್ಟ್ ಇತ್ತಪ್ಪ ಅಂದರೆ ಅಪ್ಲೈ ಮಾಡಿ. ನೆಕ್ಸ್ಟು FDA SDA ಎಕ್ಸಾಮಿನೇಷನ್ ರಿಲೇಟೆಡ್ ಕ್ವೇರೀಸ್ ಇದ್ದಾವೆ. SDFD ಯಾವ್ಯಾವ ಬುಕ್ ಓದಬೇಕು ಸರ್ ಅಂತ ಹಾಕಿದ್ದೀರಾ. ಮೇನ್ಲಿ ಏನು ಮಾಡಿ ಅಂದರೆ ಹಳೆ ವರ್ಷ ಪೇಪರ್ಸ್ ಇರ್ತಾವಲ್ಲ, ಅದನ್ನು ಫಸ್ಟ್ ಪ್ರಾಕ್ಟೀಸ್ ಮಾಡೋಕೆ 100% ನೀವು ಅಕ್ಯುರೇಟ್ ಆಗಿರಿ. ನಿಮಗೆ ಕೆಲವೊಂದು ಬುಕ್ಸ್ ನಿಮಗೆ ವಾಟ್ಸಪ್ಪಲ್ಲಿ ಹಾಕ್ತೀನಿ, ಅದರದ್ದು ಫೋಟೋ ಹಾಕ್ತೀನಿ. ನಿಮ್ಗೆ ಕೇಸ್ ನಿಮ್ಗೆ ಇಂಟ್ರೆಸ್ಟ್ ಇತ್ತಪ್ಪ ಅಂದರೆ ಯು ಕ್ಯಾನ್ ಪರ್ಚೇಸ್ ಇಟ್. ಬ್ರೋ, ನಾನು ಫಸ್ಟ್ ಇಯರ್ ಡಿಗ್ರಿ ಸ್ಟೂಡೆಂಟ್, ನಂದೇ SDA ಎಕ್ಸಾಮ್ ಬರೀಬೇಕು, ಆಮ್ ಎ ಎಲಿಜಿಬಲ್ ಅಂತ ಕೇಳಿದ್ದೀರಾ. 100% ಯು ಆರ್ ಎಲಿಜಿಬಲ್, ನೀವು ಅಪ್ಲೈ ಮಾಡ್ಬೋದು. ಬೇಕಂದರೆ ಸಾಕಷ್ಟು ನೀವು ಸೆಕೆಂಡ್ PUC ಮೇಲೆ ಕೂಡ ಇದ್ದಾವೆ. VAO ಮತ್ತು FD SD ಯಾವಾಗ ಅಂತ ಹಾಕಿದ್ದೀರಾ. VAO ಪೋಸ್ಟ್ ಬಗ್ಗೆ ಆದಷ್ಟು ಬೇಗನೆ ಒಂದು ವಿಡಿಯೋ ಮಾಡ್ತೀನಿ, ಸ್ವಲ್ಪ ಡಿಲೇ ಆಗಿದೆ. ಮತ್ತು ಇದಾದ ದಿವಸ ಡಿಗ್ರಿ ಜಾಬ್ಸ್ ಬಗ್ಗೆ ಇನ್ಫಾರ್ಮ್ ಮಾಡಿ. SLC ಮೇಲೆ PUC ಮೇಲೆ ಅಂತ ಹೇಳಿದ್ದೀರಾ. ಆಲ್ಮೋಸ್ಟ್ ಆಲ್ ಕವರಿಂಗ್ ಇದೆ. ಅದಕ್ಕೆ ಎಲ್ಲರೂ ಕೂಡ ಇನ್ ಕೇಸ್ ನೀವು ಡಿಗ್ರಿ ಮಾಡಿಲ್ಲಪ್ಪ ಅಂದರೆ ಇನ್ನೂ ಚಾನ್ಸ್ ಇದೆ, ಡೆಫಿನೆಟ್ ಮಾಡ್ಕೊಳ್ಳಿ. ಇನ್ನೂ ಕೂಡ ಸಾಕಷ್ಟು ನಿಮಗೆ ಸ್ಕೋಪ್ ಹೆಲ್ಪ್ ಆಗುತ್ತೆ. ಓಕೆ, ST ಅವರಿಗೆ ಏಜ್ ಲಿಮಿಟ್ 100% ಇದೆ. ಮೇನ್ಲಿ ಯಾರು SC ಇದ್ದೀರಲ್ಲ, ನಾನು ವಿಡಿಯೋ ನೋಡ್ತಾ ಇರೋರು, ಸೊ ನಿಮಗೆ ಸಾಕಷ್ಟು ಸ್ಕೋಪ್ ಇದೆ. ಇವನ್ ನಿಮ್ಗೆ ಅಪ್ಲಿಕೇಶನ್ ಫೀಸ್ ಕೂಡ ಕೆಲವೊಮ್ಮೆ 0 ಇರುತ್ತೆ, ನಿಲ್ ಇರುತ್ತೆ. ಕಂಪೇರ್ ಟು ಜನರಲ್ದವರಿಗೆ 1000 ರೂಪಾಯಿ, 100 ರುಪೀಸ್, ಕೆಲವೊಂದು 500 600 ಕೂಡ ಇರುತ್ತೆ. ಆದಷ್ಟು ಮ್ಯಾಕ್ಸಿಮಮ್ ನೀವು SC ಇದ್ದವರು ಅಪ್ಲೈ ಮಾಡ್ಕೊಳ್ಳಿ, ನಿಮಗೆ ಒಳ್ಳೆ ಚಾನ್ಸ್, ಗೋಲ್ಡನ್ ಅಪರ್ಚುನಿಟಿ ಇದೆ. ಓಕೆ, ಸೊ ಬರೋ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟಲ್ಲಿ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡ್ತಾರೆ, ನಾನು ಬಂದ ತಕ್ಷಣ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಯಾಕಂದರೆ ಇದು ವಾಟರ್ ರಿಸೋರ್ಸ್ ಆದಷ್ಟು ಬೇಗ ಒಂದು ಹೊಸದಾಗಿ ರಿಕ್ರೂಟ್ಮೆಂಟ್ ಆಗಲಿಕ್ಕೆ ಅಂತ ಒಂದು ಮಾಹಿತಿ ಬಂದಿದೆ. ಓಕೆ ಸರ್, ಅಪ್ಲೈ ಡೇಟ್ ಹೇಳಿ ಅಂತ ಹಾಕಿದ್ದೀರಾ. ನೋಡಿ ವಿದ್ಯಾರ್ಥಿಗೆ SDFD ಎಕ್ಸಾಮಿನೇಷನ್ ರಿಲೇಟೆಡ್ ಆಗಿ ಸೊ ರೀಸೆಂಟ್ಲಿ ನಾನು ಕೂಡ ಕೇದವ್ರಿಗೆ ಫೋನ್ ಹಚ್ಚಿದೆ, ಇಮೇಲ್ ಕೂಡ ಮಾಡಿದೆ. ನೀವು ಕೂಡ ಚಾನ್ಸ್ ಇತ್ತಪ್ಪ ಅಂದರೆ ಫೋನ್ ಹಚ್ಚಿ, ನಿಮಗೆ ಇಲ್ಲಿ ನಂಬರ್ ಕೂಡ ಕಾಣಿಸ್ತಾ ಇದೆ, ಈ ನಂಬರ್ ಫೋನ್ ಹಚ್ಚಿ ಕೇಳ್ಕೊಳ್ಳಿ, ಆಯಿತಾ. ಬಟ್ ದ ಥಿಂಗ್ ಇಸ್ ದಟ್ ಹಳೆ ಒಂದು ನೋಟಿಫಿಕೇಶನಲ್ಲಿ 100% ಶೀಘ್ರದಲ್ಲೇ ಒಂದು SDFD ಎಕ್ಸಾಮಿನೇಷನ್ ಕಾಲ್ಫಾರ್ಮ್ ಆಗುತ್ತೆ, ಮತ್ತು ಎಕ್ಸಾಮಿನೇಷನ್ ಕೂಡ ನಡೆಸ್ತೀವಿ ಅಂತ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಬಟ್ ದ ಥಿಂಗ್ ಇಸ್ ದಟ್ ಯಾವಾಗ ಕೊಡ್ತಾರೆ, ಓಕೆ, ಅದು ಕೂಡ ಡೇಟ್ ಏನೂ ಕೂಡ ಸ್ಪಷ್ಟವಾಗಿ ಹೊರಗಡೆ ಬಿಟ್ಟಿಲ್ಲ ಅವರು. ಸೊ ಅದಕ್ಕೆ ಸ್ವಲ್ಪ ಡಿಲೇ ಆಗಿದೆ. ಬಟ್ ಸ್ಟಿಲ್ ನೀವು ಸ್ಟಡಿ ಮಾಡಿ, ಏನು ಓದೋದ್ರಿಂದ ಏನು ವೇಸ್ಟ್ ಆಗಲ್ಲ. ಇದು ಎಕ್ಸಾಮ್ ಬಿಟ್ಟು ಇನ್ನೊಂದು ಎಕ್ಸಾಮ್ಗೆ ಹೆಲ್ಪ್ ಆಗೇ ಆಗುತ್ತೆ. ಇನ್ನೂ ಕೂಡ ಸಾಕಷ್ಟು KPSC ಗ್ರೂಪ್ C, ನಾನ್ ಟೆಕ್ನಿಕಲ್ ಮತ್ತು ಟೆಕ್ನಿಕಲ್ ಪೋಸ್ಟ್ ಕೂಡ ಬರುತ್ತೆ. KS ಎಕ್ಸಾಮಿನೇಷನ್ ರೀಸೆಂಟ್ ಏನೇ ಕೂಡ ಲಾಸ್ಟ್ ಡೇಟ್ ಇತ್ತು. ಇಂಥವೆಲ್ಲ ಸಾಕಷ್ಟು ಗೌರ್ಮೆಂಟ್ ಎಕ್ಸಾಮಿನೇಷನ್ಗೆ 100% ಹೆಲ್ಪ್ ಆಗುತ್ತೆ. ಇನ್ ಕೇಸ್ ನೀವು PSI ಅಥವಾ ಕಾನ್ಸ್ಟೇಬಲ್ ಪೋಸ್ಟ್ಗೆ ಟ್ರೈ ಮಾಡ್ತಾ ಇದ್ದರೆ ಕೂಡ 100% ನಿಮಗೆ ಹೆಲ್ಪ್ ಆಗೇ ಆಗುತ್ತೆ. ಓಕೆ, ಆಲ್ ದಿ ವೆರಿ ಬೆಸ್ಟ್ ವಿದ್ಯಾರ್ಥಿಗಳೇ. ಸೊ ಲೈಕ್ ಮಾಡಿ, ನಿಮಗೇನೇ ಸಂದೇಹಗಳಿರುತ್ತೆ ತಪ್ಪದೆ ಕಮೆಂಟ್ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಜಾಬ್ ನೋಟಿಫಿಕೇಶನ್ ಬಗ್ಗೆ ಭೇಟಿ ಆಗೋಣಂತೆ. ಥ್ಯಾಂಕ್ ಯು.